ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರನ್ನು ತಿಳಿದುಕೋ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 53ನೇ ಅಧ್ಯಾಯ 1ನೇ ವಚನ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಏಹ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ನೋಡ್ರಿ, ದೇವರಿಲ್ಲವೆಂದು ಹೇಳುವವರನ್ನು ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ದುರ್ಮತಿಗಳು ಅಂತ ಹೇಳಿದ್ರೆ ಜ್ಞಾನ ಇಲ್ಲದವರು, ಮೂಢನು ಎಂಬುದಾಗಿ ಅರ್ಥ. ನೋಡಿ, ಇಡೀ ಪ್ರಪಂಚವನ್ನೇ, ಅಖಿಲಾಂಡವನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಂದು ಸಂಗತಿಗಳನ್ನು, ಸೃಷ್ಟಿಯನ್ನು ಸ್ತೋತ್ರ ನೋಡುವಾಗ ದೇವರಿದ್ದಾನೆ ಎಂಬಂಥ ಭಾವನೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಇವತ್ತು ಮನುಷ್ಯನು ದೇವರನ್ನು ಮರೆತು ಜೀವಿಸುತ್ತಾ ಇದ್ದಾನೆ. ಸ್ತೋತ್ರ, ಈ ಲೋಕದಲ್ಲಿ ಜ್ಞಾನ ಇಲ್ಲದ ಒಂದು ಸಂಗತಿ ಯಾವುದಂತ ಹೇಳಿದ್ರೆ ದೇವರಿಲ್ಲದ ಜೀವಿತವನ್ನು ಜೀವಿಸುವಂಥದ್ದು. ಸ್ತೋತ್ರ, ಜ್ಞಾನವಂತರು ಯಾರಂತ ಹೇಳಿದ್ರೆ ದೇವರನ್ನು ತಿಳಿದು ಜೀವಿಸುವಂಥವರು. ಒಂದು ಸರ್ಕಸ್ನಲ್ಲಿ ಜೋಕರ್ಗಳು ನಿಂತು ಎಲ್ಲರನ್ನ ನಗಿಸುತ್ತಾ ಇದ್ದರು. ಜನರು ತಮ್ಮನ್ನೇ ಮರೆತು ಅವರು ಮಾಡುತ್ತಾ ಇದ್ದಂಥ ಆ ಜೋಕ್ಗಳನ್ನು ಸಂತೋಷದಿಂದ ನೋಡುತ್ತಾ ಇದ್ದರು. ದಿಢೀರೆಂಬುದಾಗಿ ಆ ಸರ್ಕಸ್ ಓನರ್ ಮುಂದೆ ಬಂದು ಆ ಸರ್ಕಸ್ ಗೂಡಾರವು ಬೆಂಕಿ ಬಿದ್ದಿರುವುದಾಗಿ ಕೂಡಲೇ ಎಲ್ಲರೂ ಹೊರಗೆ ಹೋಗುವಂತೆ ಕೇಳಿಕೊಂಡನು. ಆದರೆ ಜನರು ಅದನ್ನು ಕೂಡ ನಗುವುದಕ್ಕಾಗಿ ಹೇಳುತ್ತಿರುವ ಕಾರ್ಯಗಳೆಂಬುದಾಗಿ ನೆನೆಸಿ ಇನ್ನೂ ನಗಲು ಪ್ರಾರಂಭಿಸಿದರು. ಬೆಂಕಿ ಹೊತ್ತಿಕೊಂಡು ಉರಿಯಲು ಪ್ರಾರಂಭಿಸಿತು. ನಂತರವೇ ಜನರಿಗೆ ಅರ್ಥವಾಯಿತು, ಅದು ನಗುವಿಗಾಗಿ ಹೇಳಿದ ಸಂಗತಿ ಅಲ್ಲ, ಅದು ಗಂಭೀರದ ಸಂಗತಿಯಾಗಿತ್ತು ಎಂಬುದಾಗಿ. ಅಷ್ಟರೊಳಗೆ ಗೂಡಾರ ಪೂರ್ತಿಯಾಗಿ ಬೆಂಕಿ ಹೊತ್ತಿಕೊಂಡಿದ್ದರಿಂದ ಜೀವನ ಉಳಿಸಿಕೊಂಡವರು ಕೆಲವರು ಮಾತ್ರವೇ. ನೋಡ್ರಿ, ಸುಖ ಭೋಗಗಳಿಂದ ಜೀವಿಸುತ್ತಾ ಇದ್ದಂಥ ಒಬ್ಬ ಹಣವಂತನ ಬಗ್ಗೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅವನ ಮನೆಯ ಬಾಗಿಲ ಬಳಿಯಲ್ಲಿ ಸ್ತೋತ್ರ ಒಬ್ಬ ಭಿಕ್ಷುಕ ಕೂತಿದ್ದ, ಹುಣ್ಣುಗಳಿಂದ. ಅವನ ಹೆಸರು ಲಾಜರ ಎಂಬುದಾಗಿ. ಆದರೆ ಈ ದೊಡ್ಡ ಶ್ರೀಮಂತ ವ್ಯಕ್ತಿ ಅವನ ಬಗ್ಗೆ ಮನಮರಗಲಿಲ್ಲ. ಅವನಿಗೆ ಸಹಾಯ ಮಾಡಬೇಕೆಂಬ ಜ್ಞಾನದ ಹೃದಯವಿಲ್ಲ. ಮರಣದವರೆಗೂ ಅವನ ಹೃದಯ ಏನು ಹೇಳ್ತೋ ಅದನ್ನು ಮಾಡುತ್ತಾ ಇದ್ದ. ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಾ ಇದ್ದ. ದೇವರ ಕುರಿತಾಗಿ ಅವನಿಗೆ ಭಯಭಕ್ತಿ ಇಲ್ಲವೇ ಇಲ್ಲ. ಆದರೆ ಒಂದೇ ದಿನದಲ್ಲಿ ಆ ಭಿಕ್ಷುಕನಾದ ಲಾಜರನು ಮರಣ ಹೊಂದಿದ. ಆ ಧನವಂತ ಐಶ್ವರ್ಯವಂತನು ಸಹ ಮರಣ ಹೊಂದಿದ. ಈ ಭಿಕ್ಷುಕ ಲಾಜರನು ಪರಲೋಕಕ್ಕೆ ಹೋಗ್ತಾನೆ. ಈ ಧನವಂತನು, ಐಶ್ವರ್ಯವಂತನು ನರಕಕ್ಕೆ ಹೋಗುತ್ತಾನೆ. ಈಗ ನರಕಕ್ಕೆ ಹೋದ ಮೇಲೆ ದೇವರ ನೆನಪು ಬರುತ್ತದೆ ಅವನಿಗೆ. ಅವನ ಸಹೋದರರ ಬಗ್ಗೆ ಅವನಿಗೆ ನೆನಪಿಗೆ ಬರುತ್ತದೆ. ಅಯ್ಯೋ, ಇಲ್ಲಿ ಹುಳ ಕಡಿಯುತ್ತಾ ಇದೆ, ಬೆಂಕಿ, ಇಲ್ಲಿ ಬಹಳ ಕಷ್ಟಪಡುತ್ತಿದ್ದೇನೆ. ನನ್ನ ಸಹೋದರರು ಕಷ್ಟಪಡುವುದು ಬೇಡ. ಮೇಲೆ ಪರಲೋಕದ ಕಡೆಗೆ ಇದ್ದಂಥ ಲಾಜರನನ್ನು, ದೇವರೇ ಅವನನ್ನು ನಮ್ಮ ಮನೆಗೆ ಕಳುಹಿಸಿಕೊಡ್ರಿ ಎಂಬುದಾಗಿ ಅವನು ದೇವರ ಬಳಿಯಲ್ಲಿ ಕೇಳಿಕೊಂಡ. ದೇವರು ಹೇಳಿದರು, ಇಲ್ಲಿರೋರು ಆ ಕಡೆ ಹೋಗ್ಲಿಕ್ಕಾಗಲ್ಲ, ಆ ಕಡೆ ಇರೋರು ಇಲ್ಲಿ ಬರಲಿಕ್ಕಾಗಲ್ಲ. ನೋಡ್ರಿ, ಎರಡು ಸಂಭವ. ನೋಡ್ರಿ, ಒಬ್ಬ ಮನುಷ್ಯನ ಈ ಲೋಕದಲ್ಲಿ ಇರುವಾಗ ದೇವರನ್ನು ಹುಡುಕಲಿಲ್ಲ, ಇನ್ನೊಬ್ಬನು ದೇವರನ್ನು ಹುಡುಕಿದ. ನೋಡ್ರಿ, ಆದರೆ ಈ ಧನವಂತನಿಗೆ ದೇವರು ಐಶ್ವರ್ಯ ಕೊಟ್ಟಿದ್ರು, ಆರೋಗ್ಯ ಕೊಟ್ಟಿದ್ರು, ಹಣ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು. ಆದರೆ ಅವನು ದೇವರು ಇಲ್ಲದವನಾಗಿ ಜೀವಿಸಿ ತನ್ನ ಜೀವಿತದಲ್ಲಿ ನರಕಮಯ ಮಾಡಿಕೊಂಡು ನರಕದಲ್ಲೇ ಅವನು ಜೀವಿಸಿದ. ಪ್ರೀತಿಯುಳ್ಳ ದೇವಜನರೇ, ದೇವರು ಇದ್ದಾರೆ. ಈ ಲೋಕದಲ್ಲಿ ದೇವರಿಲ್ಲದೆ ಯಾರೂ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮಗೆ ಗ್ರಹಿಸುವಂಥ ಹೃದಯ ಬೇಕು. ದೇವರು ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ದಿನಗಳು ಕಡಿಮೆ ಇದೆ. ಆ ದಿನಗಳಲ್ಲಿ ನಿಜವಾದ ದೇವರನ್ನು ತಿಳಿದುಕೊಂಡು ನಾವು ಬಾಳಬೇಕಾಗಿದೆ. ಯೇಸುವಿನ ಪ್ರೀತಿಯನ್ನು ತಿಳಿದುಕೊಂಡಂಥ ನಾವುಗಳು ಆ ನಿತ್ಯ ಜೀವದ ಸ್ವರ್ಗದ ಸಂದೇಶವನ್ನು ಇತರರಿಗೆ ತಿಳಿಸಬೇಕಾಗಿದೆ. ಹಾಗಿರೋದಾದರೆ ದೇವರನ್ನು ತಿಳಿದುಕೊಳ್ಳ್ರಿ, ದೇವರನ್ನ ನಂಬ್ರಿ, ದೇವರಿಗಾಗಿ ಜೀವಿಸ್ರಿ. ಅದುವೇ ನಮ್ಮ ಜೀವಿತದಲ್ಲಿ ಶ್ರೇಷ್ಠ ಆಶೀರ್ವಾದಗಳನ್ನು ನಿತ್ಯ ಲೋಕದಲ್ಲಿ ತರುವಂಥದ್ದಾಗಿದೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರಪ್ಪ. ವಿಶೇಷವಾಗಿ ಈ ದಿನ ನಿನ್ನ ವಚನದ ಮೂಲಕ ನಮ್ಮ ಸಂಗಡ ಮಾತನಾಡಿದರೆ ಎಸಪ್ಪ, ಈ ಲೋಕದಲ್ಲಿ ಕೆಲವು ಜನರು ದೇವರಿಲ್ಲದೆ ಸ್ತೋತ್ರಪ್ಪ, ದೇವರಿಲ್ಲದ ಜೀವಿತವನ್ನು ಜೀವಿಸ್ತಾರೆ. ಆದರೆ ನಮಗೆ ಹಾಗಲ್ಲಪ್ಪ ದೇವರೇ, ನಿಮ್ಮನ್ನು ನಂಬುವಂಥ, ತಿಳಿಯುವಂಥ ಒಂದು ಜೀವಿತವನ್ನು ಕೊಟ್ಟಿದ್ದೀರಾ ದೇವರೇ. ಈ ಲೋಕದಲ್ಲಿ ಒಂದು ದೊಡ್ಡ ಭಾಗ್ಯ ನಿಮ್ಮನ್ನು
ನಿಮ್ಮನ್ನು ತಿಳಿಯುವುದು, ನಿಮ್ಮನ್ನು ನಂಬುವುದು, ನಿಮಗಾಗಿ ನಾವು ಬದುಕಬೇಕು, ನಿಮಗಾಗಿ ನಾವು ಬಾಳಬೇಕು. ಒಂದು ವೇಳೆ ಈ ವಿಡಿಯೋನ ಸ್ತೋತ್ರಪ್ಪ ಇನ್ನೂ ನೀನಿಲ್ಲದ ಜೀವಿತವನ್ನು ಜೀವಿಸುತ್ತಿರೋದಾದರೆ ಅವರನ್ನು ಆಳ್ವಿಕೆ ಮಾಡಿರಿ, ಅವರ ಜೊತೆಯಲ್ಲಿ ಮಾತನಾಡ್ರಿ. ಈ ದಿವಸ ಕೂಡ ಹೊಸ ದಿನಪ್ಪ, ಈ ಹೊಸ ದಿನದಲ್ಲಿ ಹೊಸ ಆಶೀರ್ವಾದವನ್ನು ಕೊಟ್ಟು ಹೊಸ ಅದ್ಭುತಗಳನ್ನು ನಿನ್ನ ಜನರ ಜೀವಿತದಲ್ಲಿ ಮಾಡಿ ಅದ್ಭುತವಾಗಿ ನಡೆಸಬೇಕೆಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಜಯ ಕೊಡ್ರಿ, ಕೃಪೆ ಕೊಡ್ರಿ, ಬಲ ಕೊಡ್ರಿ, ದಯ ಪ್ರತಿಯೊಬ್ಬ ದೇವ ಮಕ್ಕಳಿಗೂ ಉಂಟಾಗಲಿ ಸ್ವಾಮಿ. ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರಿಲ್ಲದ ಬಾಳಲ್ಲ, ದೇವರಿರುವಂಥ ಜೀವಿತವನ್ನು ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.